ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಪೈನಾಪಲ್ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ, ತುಪ್ಪ ಚೆನ್ನಾಗಿ ಕಾದ ನಂತರ 1-2 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಗೋಡಂಬಿ ಹೊಂಬಣ್ಣ ಬಂದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರಿದು ಒಂದು ಪ್ಲೇಟ್ಗೆ ತೆಗೆದು ಪಕ್ಕಕ್ಕಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಚೆನ್ನಾಗಿ ಹುರಿದಾದ ಮೇಲೆ ದ್ರಾಕ್ಷಿ ಎಲ್ಲ ದಪ್ಪ ಆಗಿರುತ್ತೆ ಮತ್ತು ಗೋಡಂಬಿ ಪೂರ್ತಿ ಬೆಂದಿರುತ್ತೆ. ಈಗ ಅದನ್ನು ಒಂದು ಪ್ಲೇಟ್ಗೆ ತೆಗೆದು ಸೈಡ್ಗಿಡಿ. ಈಗ ಅದರಲ್ಲಿ ಉಳಿದಿರೋಂಥ ತುಪ್ಪಕ್ಕೇ 1 ಕಪ್ ಆಗುವಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ. ರವೆ ಚೆನ್ನಾಗಿ ಪರಿಮಳ ಬರೋವರೆಗೂ ಹುರ್ಕೊಳ್ಳಿ. ಒಂದು 5ರಿಂದ 6 ನಿಮಿಷಕ್ಕೆಲ್ಲ ರವೆ ಪರಿಮಳ ಬರೋಕ್ಕೆ ಶುರುವಾಗುತ್ತೆ. ಈಗ ಅದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದು ಆರೋದಕ್ಕೆ ಇಡಿ. ಈಗ ಮತ್ತೆ ಅದೇ ಬಾಣಲಿನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ, ತುಪ್ಪ ಹಾಕಿದ ನಂತರ 1 ಕಪ್ ಆಗೋಷ್ಟು ಪೈನಾಪಲ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ರವೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಮತ್ತು ಪೈನಾಪಲನ್ನು ಕೂಡ ತೊಗೋಬೇಕು. ಈಗ ನಾನಿಲ್ಲಿ ಪೈನಾಪಲ್ನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಅದನ್ನು ತುಪ್ಪದಲ್ಲಿ ಹಾಕಿ ಹುರಿತಾ ಇದ್ದೀನಿ. 1-2 ನಿಮಿಷ ಹುರಿದ ನಂತರ ತೊಗೊಂಡಿರೋ 1 ಕಪ್ ಸಕ್ಕರೆನಲ್ಲಿ 1/4 ಕಪ್ ಆಗೋಷ್ಟು ಸಕ್ಕರೆನ ಪೈನಾಪಲ್ಗೆ ಹಾಕಿ ಚೆನ್ನಾಗಿ ಹುರಿಯಿರಿ. ಪೈನಾಪಲ್ ಹುಳಿ ಇರೋದ್ರಿಂದ ಅದಕ್ಕೊಂಚೂರು ಸಕ್ಕರೆ ಹಿಡೀಲಿ ಅಂತ ಈಗಲೇ ಒಂದು 1/4 ಕಪ್ ಅಷ್ಟು ಬಳಸ್ತಾ ಇದ್ದೀನಿ. ಈಗ ಸಕ್ಕರೆ ಹಾಕಿ 1-2 ನಿಮಿಷ ಬಾಡಿಸಿದ ನಂತರ ಅದಕ್ಕೆ ರವೆಯ 3 ಅಳತೆಯಷ್ಟು ನೀರನ್ನು ಹಾಕ್ಕೊಳ್ಳಿ. 3 ಕಪ್ ನೀರು ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ. ಈ ಟೈಮಲ್ಲಿ ನೀರು ಕುದಿಯೋಷ್ಟಕ್ಕೆ ಪೈನಾಪಲ್ ಕೂಡ ಬೆಂದಿರುತ್ತೆ. ಈಗ ಪೈನಾಪಲ್ ಬೆಂದಿದೆ ಮತ್ತು ನೀರು ಕುದಿಯೋಕ್ಕೆ ಶುರುವಾಗಿದೆ. ಕಲರ್ ಬಳಸೋರು ಇಲ್ಲಿ ಕಲರ್ನ ಸೇರಿಸ್ಕೋಬೋದು. ನಾನಿಲ್ಲೊಂದು ಚಿಟಿಕೆ ಅರಿಶಿಣನೇ ಹಾಕ್ತಾಯಿದ್ದೀನಿ ಕಲರ್ ಬರುತ್ತೆ ಅಂತ. ಈ ರೀತಿ ಈಗ ನೀರು ಚೆನ್ನಾಗಿ ಕುದಿಯೋಕ್ಕೆ ಶುರುವಾದಾಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ 1 ಕಪ್ ರವೆನ ನಿಧಾನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟೆ ಇಲ್ಲದೆ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ರವೆನ ಬೇಯಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚೋದ್ರಿಂದ ರವೆ ಬೇಯುತ್ತೆ. ಈಗ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರವೆ ಪೂರ್ತಿ ಬೆಂದಾದ ಮೇಲೆ ಇದಕ್ಕೆ ಇನ್ನೊಂದಷ್ಟು ತುಪ್ಪನ ಸೇರಿಸ್ಬೇಕು. ಒಂದು 6 ಟೇಬಲ್ ಸ್ಪೂನಷ್ಟು ತುಪ್ಪನ ನಾವಿಲ್ಲಿ ಹಾಕ್ಕೊಳ್ಳೋಣ. ಒಟ್ಟು ಯಾವುದೇ ಸಿಹಿ ಪದಾರ್ಥ ಮಾಡಿದ್ರೂ 9 ಟೇಬಲ್ ಸ್ಪೂನಷ್ಟು ತುಪ್ಪ ಹಿಡಿಯುತ್ತೆ. ನಾನೀಗ ಆಲ್ರೆಡಿ 3 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ. ಉಳಿದಿರೋ ಅಂಥ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರವೆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಉಳಿದಿರೋಂಥ 3/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ರವೆ ಜೊತೆಗೆ ಮಿಕ್ಸ್ ಮಾಡಿ. ಈ ಬಿಸಿಗೇ ಸಕ್ಕರೆ ಕರಗುತ್ತೆ. ಸಕ್ಕರೆ ಕರಗಿ ಮತ್ತೆ ನೀರು ಹಾಗಾಗುತ್ತೆ. ಅದು ಕರಗಿ ಮತ್ತೆ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಈಗ ಮತ್ತೊಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಣಲೆ ಬಿಟ್ಕೊಂಡು ಬರೋವರೆಗೂ ರವೆ ಮಿಶ್ರಣ ಚೆನ್ನಾಗಿ ಕೆದಕ್ತಾಯಿರಿ.
ಹಾಕಿರೋ ಸಕ್ಕರೆ ಎಲ್ಲ ಕರಗಿ ಮಿಶ್ರಣ ಮತ್ತೆ ಗಟ್ಟಿಯಾಗಿ ಪಾತ್ರೆ ತಳ ಬಿಟ್ಟು ಬರ್ತಾ ಇದೆ ಅನ್ನುವಾಗ ಅದಕ್ಕೆ ಲಾಸ್ಟ್ನಲ್ಲಿ ತುಪ್ಪದಲ್ಲಿ ಕರೆದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪೈನಾಪಲ್ ಕೇಸರಿಬಾತ್ ರೆಡಿಯಾಗಿರುತ್ತೆ. ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.